ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನೇನಂತಂದರೆ ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಾದರೂ ಕಳೆದೋಗಿತ್ತಂತಂದರೆ ನೀವು ಅದನ್ನು ಆನ್ಲೈನಲ್ಲಿ ಯಾವ ಥರ ಹುಡುಕ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಿಮಗೆ ನಂಬರ್ ಕೂಡ ಬರುತ್ತೆ, ಬಟ್ ಏನಂತಂದರೆ ನಿಮ್ಮ ಒಂದು ಆಧಾರ್ಗೆ ಲಿಂಕ್ ಆಗಿದ್ದರೆ ಮಾತ್ರ. ಲಿಂಕ್ ಆಗಿಲ್ಲ ಅಂತಂದರೆ 100% ಆಗಿ ನಿಮಗೆ ಸಿಗಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಏನು ಮಾಡಿ, ರೂರಲ್ ಇ ಸರ್ವಿಸಸ್ ಅಂತ ಓಪನ್ ಮಾಡಿಕೊಂಡು ಅಲ್ಲಿ ಲಾಗಿನ್ ಆಗಿ. ಲಾಗಿನ್ ಆದ ಮೇಲೆ ಲಾಗಿನ್ ಆಗಬೇಕಾದ್ರೆ ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆಗಿ ಯಾವ ಥರ ರಿಜಿಸ್ಟರ್ ಆಗೋದು, ಸಿಂಪಲ್ ಆಗಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಓಪನ್ ಮಾಡ್ಕೊಂಡ್ರಿ ಅಂತಂದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೇನೆಲ್ಲ ಕೇಳುತ್ತೆ ಅಷ್ಟನ್ನು ಫಿಲ್ ಮಾಡಿಕೊಂಡು ರಿಜಿಸ್ಟರ್ ಆಗಿಬಿಟ್ಟು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೀವು ಫಸ್ಟ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ವ್ಯಾಲೆಟ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ QR ಕೋಡ್ ಇರುತ್ತೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ₹120 ಹಾಕಿ. 120 ರೂಪೀಸನ್ನು ಪೇಮೆಂಟ್ ಮಾಡಿಬಿಟ್ಟು ಇಲ್ಲಿ ನೀವೇನು ಮಾಡಿ ಅಂತಂದರೆ ಆ ಪೇಮೆಂಟ್ದು UPI ಟ್ರಾನ್ಸಾಕ್ಷನ್ ID ಇರುತ್ತಲ್ಲ ಅದನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆಗಿಬಿಟ್ಟು ನಿಮಗೆ ಇಲ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಇಲ್ಲಿ ನೋಡ್ಬೋದು ಕಳೆದು ಹೋದ ಪ್ಯಾನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೈಂಡ್ ಲಾಸ್ಟ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲಿಕೆಂಟ್ ನೇಮ್ ಆಧಾರ್ ಕಾರ್ಡಲ್ಲಿರೋ ಥರ ಅಪ್ಲಿಕೆಂಟ್ ನೇಮ್ ಹಾಕಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ, ಎಂಟರ್ ಆಧಾರ್ ಕಾರ್ಡ್ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಡೈರೆಕ್ಟಾಗಿ ಅದು ಪೆಂಡಿಂಗಲ್ಲಿ ಬರುತ್ತೆ. ಪೆಂಡಿಂಗಲ್ಲಿ ಬಂದಾದಮೇಲೆ ನಿಮಗೆ 24 hours ಟೈಮ್ ತೊಗೊಳುತ್ತೆ. 24 hours ಟೈಮ್ ತೊಗೊಂಡಾದ್ಮೇಲೆ ಲಿಂಕ್ ಇತ್ತಂತಂದರೆ ನಂಬರ್ಸಲ್ಲಿ ಬರುತ್ತೆ, ಇಲ್ಲ ಅಂತಂದರೆ ರಿಜೆಕ್ಟಲ್ಲಿ ಬರುತ್ತೆ. ಕೆಲವೊಂದು ಸರಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ನೋಡ್ಬೋದು ರಿಜೆಕ್ಟ್ ಕೂಡ ಆಗುತ್ತೆ. ಅದಾದಮೇಲೆ ನಂಬರ್ಸಲ್ಲಿ ನಿಮಗೆ ಬಂದಿತ್ತಪ್ಪ ಅಂತಂದರೆ ನಂಬರ್ ಇಲ್ಲಿ ಡೈರೆಕ್ಟಾಗಿ ಪ್ಯಾನ್ ಕಾರ್ಡ್ ಬಂದುಬಿಡುತ್ತೆ. ನೀವು ಅದನ್ನು ಅಲ್ಲಿಂದ ಈ ಪ್ಯಾನ್ ಕೂಡ ತೊಗೋಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟಾಗಿ ನೀವು ಈ ಪ್ಯಾನ್ನ ಪ್ರಿಂಟ್ ಹಾಕೋಬೋದು ಕೂಡ. ಈ ರೀತಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಸಿಂಪಲ್ಲಾಗಿ ನೀವೇನು ಮಾಡ್ಬೋದು, ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿತ್ತಂತಂದರೆ ಪ್ಯಾನ್ ಕಾರ್ಡನ್ನು ನಂಬರನ್ನು ಫೈಂಡ್ ಮಾಡ್ಬೋದು. ಇಷ್ಟು ಇವತ್ತಿನ ವಿಡಿಯೋ. ಸಿಂಪಲ್ ಆಗಿರೋ ವಿಡಿಯೋ. ಇನ್ಫಾರ್ಮೇಷನ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.